ಈ ಸಾಲಿನ ಮೀನುಗಾರಿಕಾ ಋತು ಮುಗಿದಿದೆ. ಜೂನ್ 1ರಿಂದ ಬೋಟುಗಳಿಗೆ ಕಡಲಿಗಿಳಿಯೋದಕ್ಕೆ ಅವಕಾಶ ಇಲ್ಲ. ಮಲ್ಪೆ ಬಂದರಿನಲ್ಲಿ 1000ಕ್ಕೂ ಅಧಿಕ ಆಳ ಸಮುದ್ರ ಬೋಟುಗಳು ಲಂಗರನ್ನ ಹಾಕಿವೆ. ಮೀನುಗಾರಿಕೆಗೆ ಅವಕಾಶ ಇದ್ದಾಗ ಮಳೆ ಬಂತು. ಈಗ ಮಳೆ ಬಿಟ್ಟು ವಾತಾವರಣ ತಿಳಿಯಾದಾಗ ಮೀನುಗಾರಿಕೆಗೆ ನಿಷೇಧವನ್ನ ಹೇರಲಾಗಿದೆ. ಸಂಕಷ್ಟದಲ್ಲಿ ಮುಳುಗಿರುವಂತಹ ಮೀನುಗಾರರು ಈಗ ಋತು ಈ ಕೋಟ್ಯಾಂತರ ರೂಪಾಯಿ ನಷ್ಟವನ್ನ ಉಂಟು ಮಾಡ್ತಾ ಇದೆ. ಈ ಕುರಿತು ನಮ್ಮ ಉಡುಪಿ ಪ್ರತಿನಿಧಿ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಮೀನುಗಾರಿಕೆ ಮಾಡುವುದಕ್ಕೆ ಅವಕಾಶ ಇತ್ತು, ಆದರೆ ಪ್ರಕೃತಿಯ ಸಹಕಾರ ಇರಲಿಲ್ಲ. ಈಗ ಪ್ರಕೃತಿಯ ಸಹಕಾರ ಇದೆ, ಆದರೆ ಮೀನುಗಾರಿಕೆ ಮಾಡುವುದಕ್ಕೆ ಅವಕಾಶ ಇಲ್ಲ. ನಾವೀಗ ನೋಡ್ತಾ ಇರುವಂಥದ್ದು ಮಲ್ಪೆ ಬಂದರಿನ ಚಿತ್ರಣ. ಏಷ್ಯಾದ ಅತಿ ದೊಡ್ಡ ಸರ್ವಋತು ಮೀನುಗಾರಿಕಾ ಬಂದರು. ತುಂಬಿ ತುಳುಕ್ತಾ ಇರುವ ಬಂದರನ್ನು ನಿಮಗೆ ನೋಡಿದರೆ ಅನಿಸಬಹುದು ಇದು ಎಷ್ಟು ಅಗಾಧವಾಗಿದೆ, ಎಷ್ಟು ವಹಿವಾಟಾಗುತ್ತಲ್ಲ, ಎಷ್ಟು ಲಾಭದಾಯಕವಾಗಿದೆ ಉದ್ಯಮ ಅಂತ ಅನಿಸ್ಬೋದು. ಉದ್ದಾನುದ್ದ ನೋಡಿದರೆ ಸಾವಿರಾರು ಬೋಟುಗಳು ಲಂಗರು ಹಾಕಿದ್ದಾವೆ. ಹೌದು, ಜೂನ್ 1ನೇ ತಾರೀಕಿನಿಂದ ಮೀನುಗಾರಿಕೆಗೆ ಅವಕಾಶ ಇಲ್ಲ. ಇದೇ ಕಾರಣಕ್ಕೆ ಯಾಂತ್ರೀಕೃತ ಬೋಟುಗಳು ಈ ರೀತಿಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಲಂಗರು ಹಾಕಿರುವಂಥ ದೃಶ್ಯಾವಳಿಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಮೀನುಗಾರಿಕೆ ನಡೆಸುವುದಕ್ಕೆ ಅವಕಾಶ ಇಲ್ಲ ಅನ್ನುವ ಒಂದೇ ಕಾರಣಕ್ಕೆ ಬೋಟುಗಳು ಬಂದು ನಿಲ್ಲಲೇಬೇಕಾದ ಅನಿವಾರ್ಯತೆ. ಆದರೆ ಮೀನುಗಾರಿಕೆಗೆ ಮೇ ಅಂತ್ಯದವರೆಗೂ ಕೂಡ ಅವಕಾಶ ಇತ್ತು, ಆದರೆ ಕೊನೆಯ 15 ದಿನದ ಮೀನುಗಾರಿಕೆಗೆ ಪ್ರಕೃತಿ ಈ ಬಾರಿ ಅವಕಾಶ ಕೊಟ್ಟಿಲ್ಲ. ಇದರಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಏನಿಲ್ಲ ಅಂದರೂ 8ರಿಂದ 10 ಸಾವಿರ ಕೋಟಿ ರೂಪಾಯಿ ವಹಿವಾಟು ಕೇವಲ ಮಲ್ಪೆ ಬಂದರೊಂದರಲ್ಲೇ ಪ್ರತಿ ವರ್ಷ ಆಗುತ್ತೆ. ಆದರೆ ಈ ಮೀನುಗಾರಿಕಾ ಋತು ಅನ್ನುವಂಥದ್ದು ಮೀನುಗಾರರಿಗೆ ಸಂಪೂರ್ಣ ನಷ್ಟದ ಒಂದು ಖಾತೆಯೇ ಆಗಿತ್ತು. ಯಾಕಂತಂದರೆ 60% ಬೋಟುಗಳು ಲಂಗರು ಹಾಕಿಕೊಂಡು ಬಂದರಿನಲ್ಲೇ ಬಾಕಿ ಉಳಿದಿದ್ದವು. ಇದಕ್ಕೆ ಕಾರಣವಾಗಿದ್ದು ಮತ್ಸ್ಯ ಕ್ಷಾಮ. ಈ ಬಾರಿ ಮೀನಿನ ಲಭ್ಯತೆಯೇ ಕಡಿಮೆ ಇದ್ದ ಕಾರಣ, ಮೀನು ಸಿಗೋದಿಲ್ಲ ಅನ್ನುವ ಕಾರಣಕ್ಕೆ ಇಡೀ ಸೀಸನ್ನಲ್ಲಿ ಬೋಟುಗಳು ಈ ಭಾಗದಲ್ಲೇ ಲಂಗರು ಹಾಕಿ ಕುಳಿತಿದ್ದವು. ಮೀನು ಸಿಗುವ ಟೈಮಿಗೆ ಪ್ರಕೃತಿಯ ಮುನಿಸು ಅಂತಾಯಿತು. ವಿಪರೀತವಾದ ಮಳೆ, ಎರಡೆರಡು ಚಂಡಮಾರುತಗಳು ಮೀನುಗಾರರ ಒಂದು ಜೀವನವನ್ನೇ ಕಸಿದುಕೊಂಡು ಬಿಟ್ಟಿತ್ತು ಅಂತೇಳಿ ಹೇಳ್ಬೋದು. ಈಗ ಮಳೆ ಹೋಗಿದೆ, ಬಿಸಿಲು ಬಂದಿದೆ, ವಾತಾವರಣ ತಿಳಿಯಾಗಿದೆ. ಆದರೆ ಕಾನೂನು ಪ್ರಕಾರ, ಜಿಲ್ಲಾಡಳಿತದ ಸೂಚನೆಯ ಪ್ರಕಾರ, ಸರ್ಕಾರದ ನಿರ್ದೇಶನದ ಪ್ರಕಾರ ಮೀನುಗಾರಿಕೆ ನಡೆಸುವುದಕ್ಕೆ ಅವಕಾಶ ಇಲ್ಲ. ಸೊ ಸಾವಿರಾರು ಬೋಟುಗಳು ಇಲ್ಲಿ ಲಂಗರು ಹಾಕಿರುವುದನ್ನು ನಾವು ಗಮನಿಸ್ಬೋದು. ಮಲ್ಪೆ ಅನ್ನೋದು ಅತಿ ದೊಡ್ಡ ಬಂದರು. ಏನಿಲ್ಲ ಅಂದರೂ 8ರಿಂದ 10 ಸಾವಿರ ಕೋಟಿ ರೂಪಾಯಿವರೆಗೆ ಇಲ್ಲಿ ವಾರ್ಷಿಕ ವಹಿವಾಟು ಆಗುತ್ತೆ. ಪ್ರತಿದಿನ 50ರಿಂದ ಒಳ್ಳೆ ಲಾಭದಾಯಕ ಉದ್ಯಮ ನಡೆದರೆ 100 ಕೋಟಿವರೆಗೂ ಕೂಡ ವ್ಯಾಪಾರ ವಹಿವಾಟುಗಳು ಇಲ್ಲಿ ನಡೆಯುತ್ತೆ. ಈಗ ಈ ಋತು ಯಾವುದೇ ಒಂದು ಲಾಭದಾಯಕ ಅಂಶಗಳು ಉಳಿಯದೆ ಮುಗಿದು ಹೋಗಿದೆ. ಈಗ ಕಾರ್ಮಿಕರೆಲ್ಲ ವಾಪಸ್ಸಾಗಿದ್ದಾರೆ. ಹಾವೇರಿ, ಬಿಜಾಪುರ, ಹುಬ್ಬಳ್ಳಿ, ಬಾಗಲಕೋಟೆ ಆ ಭಾಗದ ಕಾರ್ಮಿಕರು ಇಲ್ಲಿ ಲೋಡು ಅನ್ಲೋಡಿಂಗ್ ಸೇರಿದಂತೆ ಬೇರೆ ಬೇರೆ ಕೆಲಸಗಳಿಗೆ ಬರ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಾಕಷ್ಟು ಮಂದಿ ನೇರವಾಗಿ ಬೋಟ್ಗಳಲ್ಲಿ ಮೀನುಗಾರಿಕೆಗೆ ತೆರಳುತ್ತಾರೆ. ಇನ್ನು ಜಾರ್ಖಂಡ್, UP ಆ ಭಾಗದ ಕಾರ್ಮಿಕರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾರೆ. ಮಳೆಗಾಲದಲ್ಲಿ ಅವರಿಗೆ ರಜೆ. ಸೊ ಅವರೆಲ್ಲರೂ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗಿದ್ದಾರೆ. ಈಗ ಸೀಮಿತ ಸ್ಥಳದಲ್ಲಿ ತಮ್ಮ ಬೋಟುಗಳನ್ನು ಸುರಕ್ಷಿತವಾಗಿ ಲಂಗರು ಹಾಕಿ ರಿಪೇರಿ ಮತ್ತೊಂದು ಕಾರ್ಯದಲ್ಲಿ ಇಲ್ಲಿನ ಮೀನುಗಾರರು ತೊಡಗಿಸಿಕೊಂಡಿದ್ದಾರೆ. ಪ್ರಕೃತಿಯ ಮುನಿಸಿನಿಂದಾಗಿ ಈ ಬಾರಿ ಮೀನುಗಾರರು ದೊಡ್ಡ ಪ್ರಮಾಣದ ನಷ್ಟವನ್ನೇ ಅನುಭವಿಸಿದ್ದಾರೆ ಅಂತೇಳಿ ಹೇಳ್ಬೋದು. ಬಹಳ ಬೇಸರದ ಸಂಗತಿ ಏನಂದರೆ ಮೀನುಗಾರಿಕಾ ಋತುವಿನಲ್ಲೂ ನಷ್ಟ. ಆ ವರ್ಷಾಂತ್ಯ ಏನವರದ್ದು ಮುಗಿಯುತ್ತೆ, ಆ ಸಂದರ್ಭದಲ್ಲಿ ಒಳ್ಳೆ ಮೀನುಗಾರಿಕೆ ಆಗುವಂಥದ್ದು, ಆಗಲೂ ಕೂಡ ನಷ್ಟ. ಒಟ್ಟು ಮೀನುಗಾರಿಕೆ ಅಂದರೆ ನಷ್ಟ ಅನ್ನುವಂಥ ಪರಿಸ್ಥಿತಿ ಕರಾವಳಿಯಲ್ಲಿ ಇದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.